ಹಾಯ್ ರಚನಾ. ಹಿಂದೆ ಯಾವತ್ತೂ ಒಂದು ಹುಡುಗಿ ತಾವು ಈಟನ್ ಕ್ಲೋಸ್ ಆಗಿ ಮಾತಾಡೇ ಇಲ್ಲ. ಹುಡುಗಿರ್ಗೆ ಗುಲಾಬಿ ಅಂದರೆ ಇಷ್ಟ ಅಂತಾರೆ. ಆದರೆ ರಚನಾ, ನಿಂಗಿಷ್ಟ ಅಂತ ಮಲ್ಲಿಗೆ ಹೂವಿನ ದಂಡು ಕಟ್ಸ್ಕೊಂಬಂದೀವ್ನಿ. ದಯವಿಟ್ಟು ನನ್ನ ಪ್ರೀತಿನ ಅರ್ಥ ಮಾಡ್ಕ ರಚನಾ. ಏ ಶಂಭು, ಏನು ಯೋಚನೆ ಮಾಡ್ತಿದ್ಯಾ? ಅದು ಅರೆ ಮಲ್ಲಿಗೆ ಇದ್ಯಾವಾಗ ತಂದೆ? ಅದು ರಚನಾ, ನಿನ್ನ ತಾವಸಿ ಮಾತಾಡಬೇಕಿತ್ತು. ನಾನು 7 ಗಂಟೆ ನೀನೇನು ಮಾತಾಡಬೇಡ ಆಯ್ತಾ? ಏನದು? ಅದು ನಿಂಗೆ ಮುಖ ಕೊಟ್ಟು ಮಾತಾಡೋಕ್ಕೆ ನಾಚಿಕೆ ಆಯ್ತೈತೆ. ಅದಕ್ಕೆ ಹಿಂಗೆ ಮಾತಾಡ್ತೀವಿ. ಇವತ್ತು ನಿನ್ನ ಮನ್ಸಾಗ ಏನಾಯ್ತೋ ಅದನ್ನು ನಾನು ತಿಳ್ಕೋಬೇಕು. ಹಾಂ, ಅದಕ್ಕೂ ಮೊದಲು ನನ್ನ ಮನ್ಸಾಗ ಏನೈತೆ ಅಂತ ನಾನು ಹೇಳ್ಬಿಡ್ತೀನಿ. ಅದು ರಚನಾ, ನಾನು ಎಲ್ಲಿಂದ ಬಂದವನು, ನನ್ನ ಮಂತನ ಏನು, ಎಲ್ಲದಕ್ಕಿಂತ ಮಿಗಿಲಾಗಿ ನನ್ನ ಕಾಸಿಲ್ದೇ ಇರೋನು, ಬಡವ. ಇದೆಲ್ಲ ನಿಂಗೆ ಗೊತ್ತಿದ್ರೂ ನೀನು ನನ್ನ ಜೊತೆಗೆ ಕ್ಲೋಸ್ ಆಗೇ ಇದ್ದೆ. ಬದುಕೆ ಬೇಡ ಅಂತ ತೀರ್ಮಾನ ಮಾಡಿದಾಗ ಕಮ್ಲಿ ಭಾಷಣ ತೋರಿಸಿ ಹುರಿದುಂಬಿಸ್ದೋಳು ನೀನು. ಪ್ರತಿ ಹಂತದಾಗೂ ಒಂದಲ್ಲ ಒಂದು ರೀತಿ ಸಹಾಯ ಮಾಡಿಕೊಂಡು ನನ್ನ ಬಗ್ಗೆ ಕಾಳಜಿ ಇಟ್ಕೊಂಡು ನಿನ್ನ ಜೊತೆಗೆ ನನ್ನೂ ನಡೆಸ್ಕೊತ ಬರ್ತಿದ್ಯಾ. ನನ್ನ ಎತ್ತಿ ಬೆಳೆಸಿದ ಅವ್ವಾನೇ ಆದರೂ ಬದುಕೋ ಹುರುಪು ಕೊಟ್ಟಿದ್ದು ಮಾತ್ರ ನೀನೇಯ. ನಾನು ನನ್ನ ಮನ್ಸಾರೇ ಹೇಳ್ತೀವ್ನಿ, ನೀನಂದರೆ ನಂಗೆ ಪ್ರಾಣ ರಚನಾ. ಕಮ್ಲಿನ ರಿಷಿ ಸರ್ ಏಟ್ ಪ್ರೀತಿ ಮಾಡ್ತಾರೋ ನಾನೂ ನೀನು ಆಟ ಪ್ರೀತಿ ಮಾಡ್ತೀನಿ.